ಸರ್ವರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಮಾಜಿ ಶಾಸಕರು, ಉಡುಪಿ ಜಿಲ್ಲೆ. ಕಮಲ್ ಕಿಶೋರ್ ಹೆಗ್ಡೆ, ಕಾಂಟ್ರಾಕ್ಟರ್, ಮೊಳಹಳ್ಳಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್ ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್, ಕರ್ಕಿ, ಹಟ್ಟಿಯಂಗಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9480827554 9480827554. ವಿಕೆ ಶಿವರಾಮ ಶೆಟ್ಟಿ, ಆಡಳಿತ ಮುಕ್ತೇಸರರು, ಶ್ರೀ ತಿರುಮಲ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ವಣ್ಸೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಕಿರಣ್ ಉಪ್ಪೂರು, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಂಡ್ ಎಲ್ಬಿ ಸರ್ವೇಯರ್, ಅನಂತ ಕಾಂಪೌಂಡ್, ಕುದ್ರುಬೆಟ್ಟು, ಉಪ್ಪೂರು. ತೇಜಸ್ವಿ ಕನ್ಸ್ಟ್ರಕ್ಷನ್, ಮಂಜುಶ್ರೀ ಬಿಲ್ಡಿಂಗ್ ನಿಯರ್ ಪೆಟ್ರೋಲ್ ಬಂಕ್, NH66, ಹನುಮಂತನಗರ್, ಉಡುಪಿ ಡಿಸ್ಟ್ರಿಕ್ಟ್. ಮೊಬೈಲ್ 9845072334. ಆನಂದ ಪೂಜಾರಿ ಹಟ್ಟಿಕುದ್ರು, ರತ್ನ ನಿಲಯ, ಕೋಣಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರಂಜಿತ್ ಶೆಟ್ಟಿ ಐಸ್ ಪ್ಲಾಂಟ್, ಸಂತೆ ಮಾರ್ಕೆಟ್ ಹತ್ತಿರ, NH66, ಕುಂದಾಪುರ, ಉಡುಪಿ ಜಿಲ್ಲೆ. ನಾರಾಯಣ ನಾಯ್ಕ, ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ನೀಲಾವರ ಕ್ರಾಸ್, ಕುಂಜಾಲು, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಪಿ ಲಕ್ಷ್ಮಣ ಪೂಜಾರಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ರಮೇಶ್ ಆಚಾರ್, ಮೂಡ್ಲಕಟ್ಟೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸುಭಾಸ್ ಕಾಂಚನ್, ಮಾಜಿ ಅಧ್ಯಕ್ಷರು, ಗೆಳೆಯರ ಬಳಗ ರಿಜಿಸ್ಟರ್ಡ್, ಆನಗಳ್ಳಿ, ಕುಂದಾಪುರ, ಉಡುಪಿ ಜಿಲ್ಲೆ. ಸಜ್ಜನ್ ಶೆಟ್ಟಿ, ಅಧ್ಯಕ್ಷರು, ಉಡುಪಿ ಬ್ಲಾಕ್ ಯುವ ಕಾಂಗ್ರೆಸ್, ಉಡುಪಿ. ರಮೇಶ್ ಶೆಟ್ಟಿ, ವಕ್ವಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಮಸ್ಕಾರ ಮರ್ರೆ. ಮತ್ತೆ ಎಂತ ಅಲ್ಲದೆ ಮದಿ ಹೇಳ್ಕಿ ನೀವು ಕಂಡ್ರಿ ಅಲ್ಲ ಮರ್ರೆ. ಎಂತ ಮಾಡೋಕ್ಕಿಲ್ಲ ಹೋಯ್. ಮದಿ ಆಗದಿದ್ರೆ ಮದಿ ಆಗಿಲ್ಲ ಮರ ಇನ್ನು ಕೇಂದ್ರ. ಮದಿ ಆದಮೇಲೆ ಎಂತ ಮರ ಮದಿ ಆದಮೇಲೆ ಹಾಳಾಗಿ ಹೋದ ಅಂತ್ರ. ಎರಡೆರಡು ನಮ್ಮನೆ ವ್ಯಾಪಾರ ಇತ್ತು. ಎಲ್ಲಿ ಹೋರು ನಮ್ಮ ಕರ್ಕರಿ 4 ವರ್ಷ ಆಯ್ತು ಹೋಯ್. ಇನ್ನೂ ಹುಡುಗಿ ಆಗಿಲ್ಲ, ಇನ್ನೂ ಹುಡುಗಿ ಆಗಿಲ್ಲ ಮರ್ರೆ, ಇನ್ನೂ ಮದಿ ಆಗಿಲ್ಲ. ವರ್ಷ ಎಷ್ಟಾಯ್ತು ಮರ? 47 ಇನ್ನೂ ಆಗಿಲ್ಲ. 50 ವರ್ಷ ಆತ್ತಲ್ಲ ಮರ ಶುರು ಮಾಡ್ರಿ ಹೋಯ್. ಕರ್ಕರಿ ತಲೆ ಕೂದಲು ಪೂರ ಹಣ್ಣಾಗಿ ಹೋಯ್ತು. ಎಣ್ಣೆ ಹಾಕಿ ಬಾಚು ನಾವೀಗ ರಗಳೆ ಬೇಡ ಗೊತ್ತಾಗ್ಕಾಗಳಿ. ಆದರೂ ಹತ್ರ ಬಂದ್ಕಂತ್ರಿ ಬ್ಯಾಟ್ರಿ ಹೊಡೆದು ಹೋಯ್ ಮಂಟಿ ಕೂದಲು ಹಣ್ಣಾಯ್ತಲ್ಲ ಮರ 50 ಆಯ್ತಕ್ಕಂತ್ರಿ ಈಗ. ಅಂಥ ಪರಿಸ್ಥಿತಿ ಮದಿ ಹಾಪು ನಾವು ಜನರಿಗೆ ತಲೆ ಬಿಸಿ ಎಂತ ಮಾಡು. ಹೋದ್ರಲ್ಲ ಕರ್ಕರಿ ಯಾವ್ದಾದ್ರು ಹುಡುಗ 35 ವರ್ಷ ಕ್ರಾಸ್ ಆಯ್ತಂದ್ರೆ ಅವನಿಗೆ ಕರ್ಕರಿ ಅದೇ. ಬ್ಯಾಂಕಲ್ಲಿ ದುಡ್ಡು ಎಷ್ಟಿತ್ತು, ಎಂತ ಇತ್ತು, ಕಿಸೆ ದುಡ್ಡಿತ್ತ ಮರ, ತಿಂಡಿ ಚಾ ಕುಡ್ದಿಯಾ, ಉಂಡ್ಯಾ, ಅದು ಯಾವುದು ಕೇಂತಿಲ್ಲ ಹೋಯ್. ಆ ಪ್ರಶ್ನೆ ಇಲ್ಲ. ಮದಿ ಆಯ್ತಾ? ಇಲ್ಲ ಮರ, ಹುಡುಗಿ ಹುಡ್ತಿತ್ತು ಇನ್ನೂ ಇಲ್ದ. ಭಾಳ ದೊಡ್ಡದು 25 ಲಾರಿ ಹಾಕ್ದಂಗೆ ಹೋಯ್. ನಮ್ಮನೆ ಟೆನ್ಷನ್ ಕೇಂಬರ್ ಪೂರ ಕರ್ಕರಿ ಅಂತೂ ಇಂತಿ ಗಣಿ 4-5 ವರ್ಷ ಐತೆ. ಹುಡುಕಿ ಸಾಕಾಗಿ ಶಿವಮೊಗ್ಗದ ಹುಡುಗಿ ಆಯ್ತು ಹೇಳಿ ಆಯ್ತು. ಈಗ ಎಂಥದ್ದು ಮದಿ ಹೇಳ್ಕಿ. ಈಗ ಮಳೆಗಾಲ ಶುರು ಆಯ್ತು. ಈಗ ಬಹುಶಃ ನಮ್ಮದೊಂದು ಮದಿ ಯಾರು ಮದಿಗೆ ಕೈದಾಕಂತ ಎಲ್ಲೂ ಮದಿ ಇದ್ದಂಗಿಲ್ಲ ಹೋಯ್. ಎಂತ ಮಾಡೋದು? ಬೆಳಗ್ಗೆ ಮುಂಚೆ ತಿಂಡಿ ತಿನ್ಕ ಹೊಟ್ಟಿದ್ದು ಈಗ ಹೋಯ್ ಮದಿಗೆ. ಮತ್ತೆ ಎಂತ ಹೋಯ್ತೀನಿ ನಿಮಗೆ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಕಾಗದ ಕೊಟ್ಟರೆ ಸಾಕು ಹೋಯ್. ಮುಂಚಿನ ಕಂಡಾಗ ಅಲ್ಲೇ ಈಗ ಫಸ್ಟ್ ಕಾಗದ ಹೊಡೆದು ಹಿಂಗೆ ಕಾಣ್ತಾರೆ. ಆಶೀರ್ವಾದ ಹುಡುಗಿಯರೇ ಉಂಟ, ಬಂಧು ಮಿತ್ರರ ಸವಿನಯ ಆಮಂತ್ರಣವು ಅಂತ 2 ಫಸ್ಟ್ ಕಣ್ಕಂತ್ರಿ ಹೋಯ್. ಕಡೆ ಹುಡುಗಿನ ಮನೆ ಅಪ್ಪನ ಹೆಸರಂತ, ಹುಡುಗ ಯಾರ ಮಗ, ಯಾವ ಹಾಲಲ್ಲಿ ಮದಿ ಹಾಕೋದು, ಯಾವಾಗ ಸಾಮಾನು ಊಟ, ಯಾರೆಲ್ಲ ವಿಶ್ ಮಾಡಿರ ಆ ಪಂಚಾಯತ್ ಕೀಲ ಮದಿ ಕಾಗದ ಕೊಟ್ಟುಕೊಂಡು ಫಸ್ಟಿಗೆ ಹಿಂಗೆ ಕಂಡ್ರು. ಆಶೀರ್ವಾದವೇ ಉಡುಗೆರೆ ಅಯ್ಯ ಹಬ್ಬ ಅಂದೇಳಿ ಅಂದ್ರೆ 500 ರೂಪಾಯಿ ಒಳಗೆ ಬಿತ್ತಲ್ಲ ಅಂದೇಳಿ ಹೋಯ್. ನಮ್ಮನೆ ವ್ಯಾಪಾರಿಗೆ ಇನ್ನು ಬರೀಬೇಕಾದ್ರೆ ಹೋಯ್. ಆಶೀರ್ವಾದ ಉಡುಗೆರೆ ನೀವೇನಾದರೂ ಆಶೀರ್ವಾದ ಮಾಡೋದಿದ್ರೆ ಗೂಗಲ್ ಪೇ ನಂಬರ್ ಹಾಕಿ ಬಿಡಕ್ಕಿದ್ರೆ ಗಾಡಿ ಮದಿ ಕಾಗದ ಕೆಳಗೆ ಅದಕ್ಕೆ ಹಾಕ್ತಿರು. ಯಾಕಂದ್ರೆ ಪರಿಸ್ಥಿತಿ ಹಂಗೈತೆ ಆಯಿತಾ. ಮತ್ತೆ ಎಂತ ಹೋಯ್ತೀನಿ ನಿಮಗೆ ಹೇಳಿಕೆಗೆ ಹೊರ ಕರ್ಕರಿ ಶರ್ಬತ್ ಮಾಡಿ ಕೊಡ್ತರು, ರಾಗಿ ನೀರು, ಮಜ್ಜಿಗೆ, ತಂಪಿನ ಬೀಜ, ಒಂದು 7-8 ನಮ್ಮನೆ ಕೊಟ್ಟು ನಮ್ಮಲ್ಲಿ ಲಗಡೆ ತೆಗೊಡ್ತಾರೆ ಹೋಯ್. ನಮ್ಮ ಕಡೆ 2 ಸ್ವರ ಕಡೆಗೆ, ಇಂಥ ಸ್ವರ ಬತ್ತು ಇಲ್ಲ ಕಡೆಗೆ ಹೋಯ್. ಹಂಗಾಯ್ತು. ಈಗ ಬೆಳಗ್ಗೆ ಮುಂಚೆ 3-4 ಕಡೆಗೆ ಆಯ್ತು. ಈಗ ಎಂತ ಮಾಡೋದು? ಈಗ ಕಾಮತ್ರ ಮನೆಗೆ ಹೋಯ್ತು ಅವ್ರು ಹಾಗೆ ಹೋಯ್. ಮತ್ತು ಕುಡಿಲ್ಲ ಬೇಜಾರಿತ್ತು, ಎಂತ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಬೆಳಗ್ಗೆ ಒಂದು ಕುಡ್ಕೊ ಬಂದದ್ದು ಅವ್ರೆಂತ ಪಾಪ ಮಾಡ್ದೆ ಬಿಡೋದಿಲ್ಲ. ಅವ್ರ ಮನೆಗೆ ಬಂತ ಹೇಳಿ ಶರ್ಬತ್ ಗಿರ್ಬತ್ ಎಂಥವ್ರು ಮಾಡಿ ತಿಂಡಿ ಕೊಡ್ತಿದ್ರು. ಇವತ್ತು ಎಂಥದ್ದು ಬೇಡ ಅದು ನೀವು ಕಂಡ್ರಿ ಅಲ್ಲ. ಹಾಗೆ ಎಂತಕ್ಕೆ ಹೋಯ್ತಿ ಸಾಯಂಕಾಲ ನಾವು ನಾಳೆ ಮದಿ 2 ದಿವಸ ಇಪ್ಪದು ಹೋಯ್. ನಾವಿಲ್ಲಿ ಗಂಟ್ಲು ದಪ್ಪ ಮಾಡ್ಕೊಂಡ್ರೆ ಹುಡುಗನ ಗಂಟು ಸರಿ ಇಲ್ಲ ಮರಲ್ಲ ಮರ. ಹೌದು ದಪ್ಪ ಸ್ವರದ ಮಾತಾಡ್ತಂತ್ರಿ. ಹುಡುಗಿ ಕಾಮತಿ ಸ್ವರ ಸರಿ ಐತೆ ಮರ್ರೆ, ಮದಿ ಮನೆಲ್ಲ ಅವ್ನು ಸ್ವರ ದಪ್ಪ ಐತೆ ಮರ ಅಂತ್ರಿ ಹೋಯ್. ಅಂತ ನಮ್ಮ ವ್ಯಾಪಾರಿಗೆ ಹಾಗಾಗಿ ಹೇಳಿಕೆ ಮಾಡೋದು ನಾಯಿ ಕೊಟ್ಟರು ಬೇಡ್ದೆ ಬತ್ತೆ ಅಂತ್ರ. ಹೇಳಿಕೆ ಮಾಡೋಕ್ಕಿಂತ ಹೇಳ ಮಾರೆ, ನಾನು ಗಾಡಿ ತಗೋಬತ್ತೆ ಮಾರೆ, ಕಾರ್ ಬೇಕಾ, ಗಾಡಿ ಬೇಕಾ, ಎಲ್ಲೆಲ್ಲ ಹೋಗೋ ಮಾರೆ. ಬೈಂದೂರು ಶಿರೂರು ಅಲ್ಲಿ ಇಲ್ಲ ಕಮ್ಮತ್ ಕೋಣೆ ನಾಯ್ಕನ ಕಟ್ಟೆ ಹೆರಂಜಲ್ ಎಲ್ಲಿ ಬೇಕಾದ್ರು ಹೋಗೋ ಮಾರೆ ಅಂತ ಹೋಯ್. ಬೆಳಗ್ಗೆ ಮುಂಚೆ ಫೋನ್ ಮಾಡಿದ್ರೆ 4-5 ಫೋನ್ ಸ್ವಿಚ್ ಆಫ್, ಒಬ್ಬರು ಇಲ್ಲ. ಮತ್ತೊಬ್ಬ ದೊಡ್ಡ ಮನೆಗೆ ಫೋನ್ ಮಾಡಿದ್ರೆ ಹಂಗೆ ಒಂಚೂರು ಮರವಂತಿ ಹಪ್ಪಕ್ಕಿತ್ತು ಮಾರೆ. ಒಂಚೂರು
ಮದುವೆ ಮೇಲೆ ಹಾಕ್ಯಂಡ ಮದುವೆ ಮೇಲೆ ಚಾ ಕುಡಕ್ಕೆ ಹೋಗೋ ಕ್ಯಾಂಟೀನಿಗೆ ನಾನು ಹಿಂಗೆ ಕರೆದು ಚಾ ಕುಡಕ್ಕಲ್ಲ ಮದುವೆ ಹೇಳ್ಕಿಗೆ ಅಂದೆ ಈಗಣೆ ಹಾಯ್ ಮದುವೆ ಆದವ್ರಿಗೆ ಗೊತ್ತಿತ್ತು ಈ ಮದುವೆ ಹೇಳಿಕೆ ಮಾಡೋದು ಸಾಕು ಇದು ಕರ್ಕರೆ ಸಾಕು ಆ ನಮೂನೆ ಆಯ್ತು ಈಗ ನಮ್ದು ಮದುವೆ ಹೇಳಿಕೆ ವ್ಯಾಪಾರ ಹಾಯ್ ಏನ್ರೆ ಎಲ್ಲಿದ್ರಿ ಮರ ಕಾಮಗಿಲ್ಲ ಮದಿ ಹೇಳಿಕೆ ಬಿಡಿ ಸಾಕ ಕಾಮತ್ರ ಮನೆ ಹೇಳಿ ಬಂದೆ ಇನ್ನೀಗ ಹಾಲಾಡಿ ಕಾಳುವಾರ ಕಡೆಗ ಶಂಕರಣ್ಣಕ್ಕೆ ಹೋಯ್ಕ ಶಂಕರಣ್ಣ ನಾಳೆಗೆ ಆಯ್ತು ಹಾಪು ವ್ಯಾಪಾರ ಮತ್ತೆ ಸೆಕೆ ಜೀವತ್ತು ಹಾಪುದಲ್ಲ ಇದ್ರಾಗ ಒಂದ್ ಪ್ಲೇಟ್ ಇಡ್ಲಿ ಒಂದ್ ಚಾ ಕುಡ್ಕೊ ಬಂದ್ರೆ 10 ನಿಮಿಷ ಇರುದಿಲ್ಲ ಈಗ ಕಡೆಗೆ ಕಾಳ ಹೊರದಾಗ ಒಂದ್ 3-4 ಇತ್ತು ನಮ್ಮ ರಮೇಶ್ ಅಣ್ಣ ಮನೆ ರಮೇಶ ಅಮ್ಮ ಕರ್ಕರೆ ಮರ ಅವ ನಿನ್ನೆ ಫೋನ್ ಮಾಡ್ಕೊಂಡು ಮದಿ ಅಂಬ್ರಲ್ಲ ಮರೆಯಿಂದ ಬತ್ತೆ ನಿಮ್ ಮನೆ ಬತ್ತೆ ಮರೆ ಅಂದೆ ಮತ್ತೆ ಎಂತಕ್ಕೆ ಹೋಯ್ತಾ ಇವತ್ತಿನ ಜನರೇಷನ್ ಬಹಳ ಕಷ್ಟ ಐತೆ ಹೇಳ್ದಿದ್ರೆ ಅದೇ ಸಾಕಾಗತ್ತೆ ನಮ್ಗೆ ಮದಿ ಮುಗ್ದು ಸಾಕಿತ್ತು ಹೇಳಿಕೆ ಅಲ್ಲ ಮದಿ ಮುಗ್ದವ್ರು ಸಾಕಿತ್ತು ಎಷ್ಟು ನಮ್ಮ ತಾಳಿ ಕಟ್ಟಿ ಆ ಕಾರ್ಯಕ್ರಮ ಮುಗಿಸೋದು ಇದ್ರಾಗಿತ್ತು ನಾವು ಮತ್ತೆ ಗಣೆ ತುಂಬಾ ಕಡೆ ಹೊಪ್ಪಕಿತ್ತು ಮತ್ತೆ ಚಾಗಿ ಕುಡುದು ಎಂತ ಪಂಚಾಯತ್ಗೆ ಬೇಡ ನಿಮ್ಮಲ್ಲ ಎಂತ ಕುಡುದು ಬೇಡ ಯಾಕಂದ್ರೆ 8-9 ಆಯ್ತು ಈಗ ನಾವು ಅದಕ್ಕೆ ಹೇಳೋದು ನಮಗೆ ಕಾಮತ್ರಿಗೆ ಅದೇ ಹೇಳೋದು ನಮ್ಗೆ ಶುಗರ್ ಇತ್ತು ಮರ್ರೆ ಹೆಂಡತಿ ಮಂದಿ ಹುಡುಗಿ ಮಂದಿರಿಗೆ ಗೊತ್ತಿಲ್ಲ ಹುಡುಗಿ ಮಂದಿ ಶುಗರ್ ಇತ್ತು ಅಂದ್ರೆ ಮದುವೆ ಕೈದು ಮಾಡ್ತೀರಿ ಈಗ ನಮ್ಗೆ ವ್ಯಾಪಾರ ಈಗ ಅದಕ್ಕೆ ಎಲ್ಲೂ ಕುಡುದಿಲ್ಲ ಮದಿ ಇದೀಗ ಕರ್ಕರೆ ಬೇಡ ಎಂತ ಬೇಡ ಈಗ ಮದಿ ಕಾಲ ಶಾರ್ಟ್ ಇತ್ತು ಬಪ್ಪತಿ 30 ಹಿಡ್ಕೊ ಬಂದದ್ದು ಅಲ್ಲೆಲ್ಲ ಇದಾಯ್ತು ನಿಮ್ ಕೊಡೋಕೆ ಆಗದೆ ಇತ್ತು ನಾನು ಅದಕ್ಕಲ್ಲ ಬುಧವಾರ ಮದಿ ಅಕ್ಕ ಬರ್ಕ್ ಮನೆಯವರ ಮತ್ತೆ ನೀವೆಲ್ಲ ಬನ್ನಿ ಬದ್ದೇ ಬೇಡಿ ಅಂಗಡಿ ಯಾರಿರಲ್ಲ ಮರ್ರೆ ಬರ್ಬೇಕ ಮಾಡ್ದಮ್ದಲ್ಲ ಕಾಮತ್ ಸಮೇತ ಹಂಗೆ ಜೋರ್ ಮಾಡಿ ಬೈಂದೆ ಎಲ್ಲ ಬರ್ಕ್ ಮರಿ ಹೇಳಿ ಅಕ್ಕ ಬರ್ಬೇಕು ಹೌದಾ ಒಂಚೂರು ಗಡ್ಬಿಡಾಗಿದೆ ಮತ್ತೆ ನಾವು ಸಿಕ್ಕುದೇನು ಮದಿ ಮನೆಗೆ ಮತ್ತೆ ಹಲೋ ಹಾ ಆಯ್ತು ಅಲ್ಲಲ್ಲ ಆಯ್ತು ಎಲ್ಲ ಹುದ್ರೋಳೆ ಕೋಟೇಶ್ವರದಲ್ಲ ಕೋಟೇಶ್ವರ ಮಾಡಿ ಬಂದೆ ಕೋಟೇಶ್ವರ ಆಯ್ತು ಬೀಜಾಡಿ ಆಯ್ತು ಆನೆಗೋಟೆಗೆ ಒಂದು 3 ಜನರಿಗೆ ಆಯ್ತು ತೆಕ್ಕಟ್ಟೆ ಆಯ್ತು ಯಾರು ಶಾರದಕ್ಕೆ ಮನೆಗ ಶಾರದಕ್ಕೆ ಮನೆ ಆಯ್ತು ಹಾಂ ಶೇಖರ್ನು ಅಂಗಡಿ ಬಾಗ್ಲಾಕಿತ್ತು ಫೋನ್ ಹೋತಿಲ್ಲ ಅಂಗಡಿ ಬಾಗ್ಲಾಕಿತ್ತು ಹಾಂ ನಾಳೆ ಹತ್ಲ ಹೋಗ್ಬೇಕಿತ್ತಲ್ಲ ನಂಗೆ ಸಂತೆಕಟ್ಟೆ ಹೋಗಿ ಉಡುಪಿ ಹೋಗ್ಬೇಕಿತ್ತಲ್ಲ ಅಷ್ಟು ಹೇಳೋಕತ್ತಕಂಬ ಹಾಂ ಯಾರಿಗೆ ಬಾಬಣ್ಣಿಗ ಗಾರಿ ಬಾಬಣ್ಣಿಗೆ ಈಗ ಅಲ್ಲ ಅವರು ಮನೆ ಒಳಗೆ ಹೋಯ್ಕಾರ ಸುಮಾರು ದೂರ ಆಗ್ತಲ್ಲ ಅಲ್ಲಿ ಬ್ರಹ್ಮವರದ ಒಳಗೆ ಹೋಯ್ಕ ಪೇತ್ರಿ ಹತ್ರ ಆಯ್ತು ಅಡ್ಡಿಲ್ಲ ಮಾಡ್ತೆ ಅನ್ನಲ್ಲ ಆಯ್ತು ಅಡ್ಡಿಲ್ಲ ಸರಿ ಅಕ್ಕ ಆಯ್ತು ನಾನು ಹೇಳ್ಕೇಳಿದ್ದೆ ಕಡೆ ಮಾಡ್ತೆ ಹೋತೆ ಅಲ್ಲಿಗೆ ಆಯ್ತು ಭಾಳ ಕಷ್ಟವೇ ಇದು ಮನೆಯಿಂದ ಫೋನೆ ನರಸಿಂಹಣ್ಣ ಮನೆ ಹೋರ್ಯ ಶಾರದಕ್ಕನ ಮನೆ ಹೋರ್ಯ ಬಾಬಣ್ಣಿಗೆ ಹೇಳ್ರಿ ಒಳ್ಳೆ ಪುರ್ಸೋತ್ತ ಫ್ಯಾನ್ ಹಾಕೊಂಡು ಹೇಳ್ತೆ ಕೂತ್ಕೊಂಡ್ರೆ ನಾವೆಲ್ಲ ಬಿಸಿಲಲ್ಲಿ ಗರ ತಿರುಗು ವ್ಯಾಪಾರ ಆಯ್ತು ಅವ್ರ ಮನೆ ಫೋನ್ ಬಂದಂದ್ರೆ ನೆನ್ಪು ಮಾಡ್ತಾ ಇರ್ಬೋದು ಅಲ್ಲಿ ಕೋಟೇಶ್ವರಿಗೆ ಹೋಗಿದ್ದೆ ನಾನು ಅಷ್ಟೊತ್ತಿಗೆ ಹೇಳಿಲ್ಲ ಅದು ಒಂದು ಮನೆ ಹೋಯಲ್ಲ ನೆನಪು ಆಯ್ತು ಮಾರಿ ಈ ಕರ್ಕರೆ ಒಳಗೆ 3-4 ಫೋನ್ ಬಂತ ಹೌದಲ್ದ ನೆನಪೇ ಹೋಗ್ಬಿಡ್ತು ಅಲ್ಲಿ 2-3 ಹೇಳಿಕೆ ಮಾಡಿದೆ ಒಂದು ಮನೆ ಬಿಟ್ಟು ಬಂದೆ ಈಗ ಹೋಗಿ ಫೋನ್ ಮಾಡ್ಕೊಂಡು ಅವ್ರ ಮನೆ ಹೇಳಿ ಕೇಳ್ರಿ ಹೌದಂದು ಹೇಳಿದೆ ಮತ್ತೆ ಬೇರೆ ದಾರಿ ಇಲ್ಲದೆ ಇನ್ನು ವಾಪಸ್ಸಿಗೆ ಫೋನ ಹೇಳಿಸ್ದೆ ನಿಮ್ಮ ಮನೆ ಬಂದೆ ಮಾರೇ ಮತ್ತು ಮನೆ ಬೀಗ ಹಾಕಿತ್ತು ಮರ ನೀವು ಇಲ್ಲ ಮತ್ತೆ ಅಂತ ಸುಳ್ಳು ಹೇಳು ಈಗಣಿ ಸತ್ಯ ಹೇಳ್ತನಲ್ಲ ಮರ್ರೆ ಮದುವೆ ಯಾವುದೋನಿಗೆ ಗೊತ್ತು ಇದ್ರ ಕರ್ಕರೆ ಎಷ್ಟು ಅಂದೇಳಿ ನಾವು ಬೇರೆಯವ್ರ ಮದುವೆ ಗಮ್ಮತ್ತು ಹೊತ್ತು ಒಂದು 20 ಪಂಕ್ತಿ ಉಣ್ಕಂತ ಬಪ್ಪಾಯಿ ಊಟ ಮಾಡ್ತು ಅವನಿಗೆ ಒಂದು ಕೈ ತಿಕ್ತು ಅಕ್ಕಿ ಇದ್ರೆ ಹಾಕ್ತು ಅದಕ್ಕೆ ಬಂತು ಖರ್ಚಿಲ್ಲ ನಮಗೆ ಇದು ಹಂಗಲ್ಲ ಈಗ ನಮಗೆ ಮದುವೆ ಹೌದಲ್ದ ಕರ್ಕರೆ ಕಂಡಬಿಟ್ಟು ಈಗ ನಮ್ಗೆ ಗೊತ್ತಿತ್ತು ಈಗ ಮದುವೆ ಆದವನು ಎಷ್ಟು ಕಷ್ಟ ಆಗ್ತದೆ ಹೇಳಿ ಮತ್ತೆ ಎಂತಕ್ಕೆ ಹೋಯ್ತು ವಾಟ್ಸಪ್ಪಲ್ಲ ನಿಮಗೆ ಕಾರ್ಡ್ ಕಳ್ಸಿದ್ರೆ ಬಪ್ಪರ್ ಯಾರಿಲ್ಲ ಈಗ ಕೇಮದೇ ಬೇಡ ನೀವು ಮೊಬೈಲ್ ಇತ್ತಲ್ಲ ಅನ್ಕೊಂಡು ನಮ್ಮದು ಬುಧವಾರ ಮದುವೆ ಇಂಥ ಹಾಲಲ್ಲಿ ಇಂಥ ಕಾರ್ಯಕ್ರಮ ಬರಬೇಕು ಶುಭ ಹಾರೈಸ್ಬೇಕಂತ ಮಾಡ್ರೆ ಇತ್ತೇ ಇಲ್ಲ ಅವ್ನು ವಾಟ್ಸಪ್ ಕಾಣ್ತೂ ಇಲ್ಲ ಅದಕ್ಕೆ ರಿಪ್ಲೈ ಇರೋದಿಲ್ಲ ನಾಡ್ದು ಮದುವೆ ಆದಮೇಲೆ ನಿಮ್ಗೆ ವಾಟ್ಸಪ್ಪೆಲ್ಲ ಮಾಡಿದಿಲ್ಲ ಮಾರೆ ನೀವು ಬರಲಿಕ್ಕೇನ್ರಿ ಇತ್ತೇ ಇಲ್ಲ ವಾಟ್ಸಪ್ಪೆಲ್ಲ ಮಾಡ್ರೆ ಗೊತ್ತಾಗ್ತ ಮರೆ ನಮ್ಮ ಮನೆ ಇಲ್ಲನ ನಾವು ರಸ್ತೆ ಮೇಲೆ ಮನೆಗಂತ ಮನೆ ಇತ್ತಲ್ಲ ಮನೆ ನೀವು ಎಲ್ಲ ಮನೆ ಬಂದು ಹೇಳಿ ನಮ್ಮ ಮನೆ ಬಂದು ಹೇಳಿಲ್ಲ ಮರೆ ಮನೆ ಬಂದು ಹೇಳ್ರೆ ಮದುವೆ ಬತ್ತು ವಾಟ್ಸಪ್ ಮಾಡ್ರೆ ಅದು ತಾಕೆಂತ್ರ ಭಾಳ ಕಷ್ಟ ಇತ್ತೆ ಅದು ಪೈಕರ್ ಮನೆ ಇತ್ತೇ ಇಲ್ಲ ನಾಯಿ ಕೊಟ್ರು ಬೇಡ ಪೈಕರ್ ಮನೆ ಹೋದ್ಕೊಳ್ಳೋ ಕರ್ಕರೆ ಅಂತ ಗೊತ್ತಿ ನಿಮಗೆ ಮದುವೆ ಹೇಳಿಕೆ ಹೋಗ್ತು ನಾವು ಮದುವೆ ಹೇಳಿಕೆ ಹೋಗ್ಬೇಕಿಂತ ಅವ್ರ ಪಂಚಾಯತ್ಗೆ ಜಾಸ್ತಿ ಹೌದಾ ಅಕ್ಕಿ ಎಲ್ಲಿದ್ಲು ಈಗ ಹೌದಾ ಇವಳು ದೊಡ್ಡಮ್ಮನ ಮಗಳು ಕಾವ್ಯ ಎಲ್ಲಿದ್ಲು ಹೌದಾ ಕಾವ್ಯನೇ ಅಮ್ಮಗಲಿ ಕೊಟ್ಟದಲ್ದ ಉಡುಪಿಗೆ ಅವಳ ಶಾರದನ ತಂಗಿ ಮಗಳು ಎಲ್ಲಿದ್ಲು ಈಗ ಶಾರದನ ತಂಗಿ ಮಗಳು ಬಾರ್ಕೂರಾಗಿದ್ಲ ಪಾಪ ಅವಳು ಗಂಡ ಸೋತಿ ನಮ್ರೆಲ್ಲ ಮಾರ ಅಂಗಡಿ ಎಲ್ಲ ಮಾಡಿ ಹೌದು ಇದೇ ಪಂಚಾಯತ್ಗೆ ಅವ ಅಂಗಡಿ ಮಾಡಿ ಸೋತಿದ ಅವಳು ಅಲ್ಲಿದ್ದು ನಂಬ್ರಲ್ಲ ಮಗಳಿಗೆ ಮದುವೆ ಇಲ್ಲಲ್ಲ ಅಂಬ್ರಲ್ಲ ಹಿಂಗಿಂದೇ ಪಂಚಾಯತ್ಗೆ ನಮ್ಗೆ ಕೊಟ್ಟು ಕಾಗದ ಕೊಟ್ಟು ಓಡಿಯಾರು ಸಾಕತ್ತು ಏನು ನಮ್ಮನೆ ಕರ್ಕರಿ ಒಂದೊಂದು ಮನೆ ಹೊರತಿಲ್ಲ ಪೈಕರಿ ಮನೆಗೆ ಬರೀ ಕರ್ಕರಿ ಮೊನ್ನೆ ಹಂಗೆ ನಿನ್ನೆ ಒಂದು ಮನೆಗೆ ಹೋಗಿದ್ದೆ ಒಂದು 2 ಹೇಳಿಕೆ ಇಡೀ ದಿನ 2 ಹೇಳಿಕೆ ಒಂದು ಪಂಚಾಯತ್ಗೆ ಸೂರ ಸ್ವಲ್ಪ ಅಲ್ಲ ಅಯ್ಯೋ ಮರೆ ನಾವು ಮನೆ ಕಟ್ತಾ ಇತ್ತು ನಮ್ಮ ಪರಿಸ್ಥಿತಿ ಹಂಗಾಯ್ತು ನಮ್ಮ ಸಣ್ಣ ಮಗಳು ಮದುವೆ ಮಾಡ್ತಾರೆ ಇಲ್ಲಿವರೆಗೆ ಬಂತು ನಮಗೆ ಅಲ್ಲಿವರೆಗೆ ಬಂತಂದ್ರೆ ಆ ರಗಳಿ ಒಳಗೆ ಇತ್ತೇ ನಮ್ಮ ಕರ್ಕರಿ ಹಿಡ್ದಂಗೆ ಆಯ್ತು ಹಾಗಾಗಿ ಈ ಮದುವೆ ಹೇಳಿಕೆ ಕರ್ಕರಿ ಇತ್ತಲ್ಲ ಬರೀ ರಗಳಿ ಮತ್ತೆಂತ ಹೋಯ್ತೀನಿ ನಿಮಗೆ ಹೇಳ್ರು ಕಷ್ಟ ಹೇಳಿರು ಕಷ್ಟ ಪಟ್ಟ ಎಲ್ಲ ಅರ್ಜೆಂಟ್ ನೆಂಪು ಹೋಯ್ತು ಮೇಲೆ ನಾವು ಹೇಳಿಲ್ಲ ಅಂದ್ರೆ ನಮ್ಮ ರಸ್ತೆ ಮಹಾಪತಿ ಮುಖವೇ ಕಾಣ್ತೀವಿ ನಾವು ನಮಸ್ಕಾರ ರಮೇಶ್ ಅಂತ ಹೇಳ್ರೆ ಕಾಣ್ತೇ ಇಲ್ಲ ಯಾಕಂದರೆ ಮದುವೆ ಹೇಳಿಕೆ ಹೇಳಿಲ್ಲ ಅಂದೇಳಿ ಆಯ್ತಾ
ಭಾಳ ಕಷ್ಟವೇ ಹೇಳ್ತನಲ್ಲ, ಮದುವೆ ಹೇಳಿಕೆ ಕರ್ಕರೆ ಅಂಬೋದು ಯಾರಿಗೂ ಬೇಡ. ಆ ನಮ್ಮನೆ ವ್ಯಾಪಾರ ಆಗಿ ಹೋಯ್ತು. ನಾವು ಅದಕ್ಕೆ ಬೆಳಗ್ಗೆ 8 ಗಂಟೆ ಶುರು ಮಾಡೋದು ಮರ್ರೆ. ಹೋಯ್ ಹಂಗಾಯ್ತು ಈಗ ನಮ್ಮ ಮದುವೆ ಹೇಳಿಕೆ ವ್ಯಾಪಾರ. ಸಾಹೇಬ್ರೆ ನಮಸ್ಕಾರ, ಬನ್ನಿ ಮದುವೆ ಹೇಳಿಕೆ ಮರ್ರೆ. ಕತೆ ಒಳಗೆ ಮರ್ರೆ ಭಾಳ ಕಷ್ಟ ಆಯ್ತು. ನಾನು ನಿಮಗೆ ಫೋನ್ ನಿನ್ನೆ ಫೋನ್ ಮಾಡ್ದು ಹೇಳ್ರು ಕಸ್ಟಮರ್ ಇದ್ರಕ್ಕಂತ ಮರ ಅವ್ರು ಸೈಲೆಂಟ್ ಮಾಡಿ ಚಾರ್ಜಿ ಹಾಕಿರ ಸ್ವಿಚ್ ಆಫ್ ಬತ್ತಿತ್ತು. ಮತ್ತು ಇಲ್ಲಿ ಕಾಮತ್ತ ಮನೆ ಬೈನಲ್ಲ, ಮತ್ತು ಇಲ್ಲೆಲ್ಲ ಫುಲ್ ಒಂದು ಏರಿ ಒಂದು 40 ಮನೆ ಇತ್ತಿಲ್ಲ, ಎಲ್ಲರೂ ಹೇಳಿ ಹಾಕೋದು. ಇಲ್ಲಿ ಬುಧವಾರ ಮದಿ ಅಕ್ಕ, ಮತ್ತು ನೀವು ಬರ್ದಿ ಇಪ್ಪಕ್ಕಾಗ ಸಾಬ್ರೆ ಖಂಡಿತ ಬರ್ಕ. ಯಾಕಂದ್ರೆ ಹೇಳಿ ಹಂಗಲ್ದೆ ನಾವಂದ್ರೆ ಬರೋರಿಗೆ ಮಾತ್ರ ಹೇಳೋದು, ಬರ್ದಿದ್ರೆ ಯಾರಿಗೆ ಹೇಳೋಕೆ ಗೊತ್ತಿಲ್ಲ ಅಕ್ಕ. ಹಂಗಾಗಿ ಬನ್ನಿ ಇಲ್ಲೇ ಹತ್ರ ಅಕ್ಕ, ಬುಧವಾರ. ಮತ್ತೆ 1 ವಾರ 15 ದಿವಸ 20 ಹೇಳಕ್ ಹೋಗುದಿಲ್ಲ, ಯಾಕಂದ್ರೆ ಕೆಲ ಕಾಗತ್ತೆ ಬಿಸಾರಿ ಬಿಟ್ರು. ತಡ ಇತ್ತಲ್ಲ 1 ತಿಂಗಳ ನಂತರ ಕಡೆ ಬತ್ತೇ ಇಲ್ಲ, ಒಯ್ಯ ಮರ ನೆಂಪ ಇಲ್ಲ ಅಂತ. ಹಂಗಾಗಿ ಬರ್ಕ ಅಕ್ಕ ಬತ್ತೆ. ಹಾಯ್ ಹಲೋ, ಗೋಂಜಣ್ಣ ಮನೆಗಿದ್ರಿಯಾ? ಹೌದು, ರಾಘವ ಮಾತಾಡೋದು. ಹಾಂ, ಮದಿ ಹೇಳಿಕೆ ಮನೆಗಿದ್ರಿಯಾ? ಬತ್ತೆ ಅಕ್ಕ, ಅರ್ಧ ಗಂಟೆ ಬತ್ತೆ. ಇಲ್ಲ ಕೋಟೆ ಸಿದ್ದಾಗಿದ್ನೆ. ಇಲ್ಲೊಂದು 30-40 ಮನೆ ಇತ್ತು, ಅದಕ್ಕೆ ನೀವು ಮತ್ತೆ ಅಲ್ಲಿ ಒಳಗೆ ಬಂದು ಕೆಲಸ ಇರೋದಿಲ್ಲ, ಮನೆ ಕೆಲಸಕ್ಕೆ ಹೋಗ್ತಿರಲ್ಲ, ಅದಕ್ಕೆ ನಾನು ಫೋನ್ ಮಾಡಿ ಬತ್ತೆ ಹೇಳಿ. ಅಲ್ಲ ಏರಿ ಬತ್ತೆ ಅಕ್ಕ, ಹೋಗ್ಬೇಡಿ ಮರ್ರೆ ಆಗ. ನಿಮ್ಮದು ಅಲ್ಲ ಗೋಪಾಲಣ್ಣ ಮನೆ ಹೋಯ್ತು, ಗೋಪಾಲಣ್ಣ ಮನೆ ನಿಮ್ಮ ಮನೆ ಹೋಯ್ಕ. ಹಂಗೆ ನಮ್ಮ ಇವ್ರದ್ದು ಪದ್ಮಾವತಿ ಹಾಕಿದ್ರಲ್ಲ ಅವ್ರ ಮನೆಗೆ ಅಕ್ಕ ಬತ್ತೆ ಈಗ. ಅಡ್ಡಿಲ್ಲ ಎಂತ ಮಾಡೋದು ಬೇಡ. ಹಾಯ್ ಫಸ್ಟೇ ಹೇಳಿದೆ ನಾನು, ಎಂತ ಮಾಡೋದು ಬೇಡ ನೀವು. ನಾವು ಬತ್ತೆ ಹಂಕೊಂಡು ಬಿರಿಯಾನಿ ಮಾಡೋದು ಸುತ್ತಿ ಹೋಗ್ಬೇಡಿ. ಬತ್ತೆ ಅಕ್ಕ, ಇಡ್ತೆ ಅಕ್ಕ. ಹಾಯ್ ಮತ್ತೀಗಣಿ ಸುಮಾರು ಕಡೆ ಮದಿ ಹೇಳಿಕೆ ಹೋಯ್ಕೆ ಮರ್ರಿ, ಸ್ವಲ್ಪ ಏನಿಲ್ಲ ಈಗ ಆಯ್ತಾ. ಬಪ್ಪು ಸಾಯಂಕಾಲ ಆಗ್ತಕ್ಕಂತ ಮತ್ತು ಒಂದೇ ಹಾಯ್ ಮದಿ ಅಂತ ಇತ್ತಿಲ್ಲ. ಕೈಯಾಗ ಒಂದು 10-15 ಲಕ್ಷ ರೂಪಾಯಿ ಇಟ್ಕೊಂಡ್ರೆ ಅಡ್ಡಿಲ್ಲ. ನಮ್ಮ ಕಂಡಾಗ ಆ ಪೌಂಡ್ ಪಡೋದು, ಬಡ್ಡಿ ಮೇಲೆ ತಗೊಂಡು ಎಲ್ಲ ಫ್ರೆಂಡ್ಸ್ ಹತ್ರ 5-10 ಸಾವಿರ 20 ಸಾವಿರ ಕೊಡಿ ಹೇಳೋದು. ನಾವು ಮದುವೆ ಆಯ್ಕೆ ಕತೆ ಗಂಡ ಅಂತರ ಎಲ್ಲ ಸಾಮಾನು ಊಟ ಮುಗಿದ ಮೇಲೆ ಇತ್ತಿಲ್ಲ. 1 ತಿಂಗಳು ಕಾಂತ್ರ ಅವ್ರು, 1 ತಿಂಗಳು ಮದುವೆ ಆಗಿ 1 ತಿಂಗಳು ಸುಮ್ಮನೆ ಆಯ್ಕಂತ, 2ನೇ ತಿಂಗಳು ಕಾಲ್ ಆಗ್ತಾರೆ ದುಡ್ಡು ಇತ್ತ ಮರಕೆ ಅಂತ. ಹೋಯ್ ಅದಕ್ಕೆ ಈಗಣಿ ಮದುವೆ ಹಾಕಿದ್ರೆ ಒಂದು 10-15 ಲಕ್ಷ ರೂಪಾಯಿ ದುಡ್ಡು ಕೈಲಿ ಇರ್ಕೆ. ನೀವು ಅದು ಎಂತ ಬೇಕೇ ಮಾಡಿ, ದುಡ್ಡು ಕೈಲಿದ್ರೆ ಮಾತ್ರ ಮದುವೆ ಆಗಿ. ಯಾಕೆ ಹೋಯ್ತಾ ಮತ್ತೆಂತ ಹೋಯ್ತಾ? ಮದುವೆ ಆಗುತ್ತಿಗೆ ಮದುವೆ ಆದಮೇಲೆ ಹೆಂಡತಿ ಹತ್ರ ಯಾವ ಸುಳ್ಳು ಹೇಳಬೇಡಿ. ಅಯ್ಯೋ ನಂಗೆ 3 ಲಾರಿ ಉಂಟು, 2 JCB ಉಂಟು, ನಂಗೆ 50 ಎಕರೆ ಜಾಗ ಉಂಟು, ಬ್ರಹ್ಮಾವರದಲ್ಲಿ ಫ್ಲ್ಯಾಟ್ ಉಂಟು, ಎಂಥ ಸುಳ್ಳು ಹೇಳೋಕ್ಕೂ ಹೋಗ್ಬೇಡಿ. ಈಗಣಿ ಮದುವೆ ಅದು 1 ವಾರ ಬಿಟ್ಟು ಇತ್ತಿಲ್ಲ, ಚಂದ ಮಾಡಿ ಗಂಡ ಹೆಂಡತಿ ಇಬ್ಬರು ಕೂತು ಮಾತಾಡ್ಕೊಂಬೇಡಿ. ಹೆಂಡತಿ ಹತ್ರ ಇದ್ದ ವಿಷಯ ಹೇಳಿಬಿಡಿ. ಕಾರಣ ತಿಂಗಳಿಗೆ 20-25 ಸಾವಿರ ರೂಪಾಯಿ ಸಂಪಾದನೆ ಮಾಡೋದು ನಾನು. ಇರೋದು ನಮ್ಮ ಹತ್ರ ಒಂದು ಸಣ್ಣ ಮೊಬೈಲ್ ಆಯಿತಾ, 4,500 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್, ದೊಡ್ಡ ಮೊಬೈಲ್ ಇಲ್ಲ, ಇರೋದು ಮೊಬೈಲ್ ಒಂದೇ ಆಯಿತಾ. ಒಂದು 2 ವೀಲರ್ ಹಳೆ ಗಾಡಿ ಇತ್ತು, 2003ನೇ ಮಾಡೆಲ್ ಸಮೇತ ಹೇಳಿಬಿಡಿ. ಒಂದು ಗಾಡಿ ಇತ್ತು, 2 ಕಡೆಗೆ 2 ಲಕ್ಷ ರೂಪಾಯಿ ಗಾಡಿ ಇತ್ತು ನಂಬಿಕಿದ್ರು. 2003ನೇ ಮಾಡೆಲ್ ಗಾಡಿ ಇತ್ತು ನಮ್ಮ ಹತ್ರ. ಹಳೆ ಮನೆ ಇರೋದು, ಮನೆ ಇಂತಿಷ್ಟು ಜನ ಇದ್ರು, ನಮ್ಮ ಸಂಪಾದನೆ ಇಷ್ಟು, ನಮ್ಮ ಖರ್ಚು ವೆಚ್ಚಗೆಲ್ಲ ಇಷ್ಟು. ಬ್ಯಾಡ ಬಿಟ್ಟಿದ್ರೆ ಹೇಳಿ. ಬೀರ್ ಹಾಕುವ ಅಭ್ಯಾಸ ಉಂಟು, ಪುಡಿ ಹಾಕ್ತೇವೆ, ಸಿಗರೇಟ್ ಸೇಂತೇವೆ, ಆ ಥರ ಗರ್ಗರ್ ಮಾಡೋ ಕೋಳಿ ಪಡೆಗೆಲ್ಲ ಹೊತ್ತು ಏನಾರು ನಿಮ್ಗೆ ಅಭ್ಯಾಸ ಇದ್ದರೆ ಅದೇ ದಿವಸ ಹೇಳಿಬಿಡಿ. ಕೆಲವು ಎಂತ ಮಾಡ್ತೀವಿ ಗೊತ್ತಿ, ಗುಟ್ಟು ಮಾಡೋಕೆ ಮತ್ತೆಂತ ಗೊತ್ತೀನಿ ನಿಮಗೆ, ಅಂಗಡಿ ಸಾಮಾನು ತರೋಕೆ ನೀವು ಹೆಂಡತಿನೇ ಕಳಿಸಿ ಕೊಡಿ, ರಗಳೆ ಬೇಡ. ಯಾಕೆ ಗೊತ್ತಾ, ಅವರೇ ಅಂಗಡಿಯ ತಗೊಬತ್ತಾರೆ. ಯಾವ ತಲೆ ಬಿಸಿ ಇಲ್ಲ, ಲೆಕ್ಕಾಚಾರ ಪೂರ ಗೊತ್ತಾಗ್ತವ್ರಿಗೆ. ಎಷ್ಟು ತಿಂಗಳಿಗೆ ಎಷ್ಟು ಖರ್ಚು ಬೇಕು, ಉದ್ದಿನ ಬೇಳೆ ಎಷ್ಟು ಬೇಕು, ಚಾಪುಡಿ ಎಷ್ಟು ಬೇಕು, ಬೆಲ್ಲ ಎಷ್ಟು ಬೇಕು, ಮೆಣಸು ಎಷ್ಟು ಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತವೆ. ಇಲ್ಲಿ ಇತ್ತೇ ಇಲ್ಲ. ಮದುವೆಯಾಗಿ ನೀವು ಜೀನ್ಸ್ ಪ್ಯಾಂಟ್ ಕಟಕ್ಕೆ ಅಂಗಿ ಹಾಕೊಂಡು ಗರ ತಿರ್ತೆ ಕೂತ್ಕೊಂಡ್ರೆ ಅವ್ರಿಗೆ ವಿಷಯ ಅಂತ ಗೊತ್ತಿಲ್ಲ. ಈಗ ಗಂಡಸಿಂಗರು ಬೇಕಷ್ಟು ಇತ್ತಕ್ಕಂತ ಒಳ್ಳೆ ಗಂಟೆ ಸಿಕ್ಕಿದೆ ಮರ್ರೆ, ದುಡ್ಡು ಒಳ್ಳೆ ಇತ್ತಕ್ಕಂತಂದ್ರೆ ಕಡೆ 5-6 ತಿಂಗಳು ಹಾಕಿ ಸ್ವಿಚ್ ಆಫ್ ಮಾಡಿ ಎಲ್ಲ ಎಸ್ಕೇಪ್ ಇತ್ತೇ ಇಲ್ಲ. ಕತ್ತಿಕ ಇದ್ದಾವೆ ಕಡೆ ಮನೇಲಿ ಹೇಳ್ತಾರೆ, ಅಯ್ಯೋ ಮರೆ ಒಳ್ಳೆ ಹುಡುಗವಣೆ ಕೊಟ್ಟದ್ ಮರೆ, ಅವ ಕಂಡಾಪಟ್ಟಿ ಸಾಲ ಮಾಡ್ಕೊಂಡು ನಂಬ್ರು, ಅವ ಮನೆ ಓಡಿ ಹೋದ್ ನಂಬ್ರು ಮಾರ್ರೆ ಅಂತಾರೆ. ಆ ವ್ಯಾಪಾರ ಮಾಡ್ಕೊಬೇಡಿ. ಎಂತಕ್ಕೆ ಹೋಯ್ತಾ, ನಾವು ಹಾಗೆ ಎಷ್ಟು ದುಡ್ಡು ಇತ್ಕಣಿ, ನಮ್ಮ ದುಡ್ಡು ಸರಿಯಾಗಿ ಈಗ ಮದುವೆ ಹೇಳಿಕೆ ಮಾಡ್ಕೊ ವಾಪಸ್. ಆ ರಗಲಿ ಬೇಡ ಅನ್ಕೊಂಡು ಮತ್ತೀಗಣಿ ನಾವು ಅಷ್ಟೇ ಹೇಳಿದ್ನಲ್ಲ, ಖರ್ಚು ವೆಚ್ಚ ಕಂಡ್ಕೊಂಡೆ ಮದುವೆ ಆಯ್ನಿ. ಮತ್ತು ಸುಮ್ಮನೆ ಕಚ್ಚ ಸಾಲ ಮಾಡ್ಕೊಂಡು ಕರ್ಕರೆ ಹೋಗ್ಬಿಡಿ. ಮತ್ತೀಗಣಿ ನಿಮಗೆ ಹೇಳಲಿಲ್ಲ, ಹೇಳೋದು ಬೇಡ ಮರ್ರೆ, ಎಲ್ಲ ಹೇಳ್ತೀವಿ. ಎಲ್ಲರಿಗೆ ಹೇಳಿಕೆ ಕೊಟ್ರಿ ಮರ್ರೆ, ನಮಗೆ ಹೇಳಿಕೆ ಇಲ್ಲ ಬೇಡ. ನಾಡ್ದು ಬುಧವಾರ ಮದಿ ಅಕ್ಕ, ನೀವೆಲ್ಲರೂ ಬರ್ಬೇಕು, ನೀವು ನಿಮ್ಮ ಮನೆಯವರೆಲ್ಲ ಬನ್ನಿ ಅಕ್ಕ. ಮತ್ತೀಗಣಿ ಆಶೀರ್ವಾದವೇ ಉಡುಗೆರಿ, ಪ್ರಶ್ನೆ ಕೆಮ್ಮದೇ ಬೇಡ. ಅಯ್ಯೋ ಅವ್ರು ಮದುವೆ ಹೇಳಿರ ಮರ್ರೆ, ದುಡ್ಡು ಎಷ್ಟು ಹಾಕಿದ್ರೆ ಮತ್ತೊಬ್ಬರದ ಕೆಮ್ಮ ಪ್ರಶ್ನೆ ಇಲ್ಲ. ಆಶೀರ್ವಾದವೇ ಉಡುಗೆರಿ, ಬನ್ನಿ ಊಟ ಮಾಡಿ ಒಂದು ಆಶೀರ್ವಾದ ಮಾಡಿ ಹೋಗಿ ಅಕ್ಕ. ಹಾಗೇನಾರು ನಿಮಗೆ ಆಶೀರ್ವಾದವೇ ಮಾಡಬೇಕು ಹುಡುಗಿಯರಿ ಅಲ್ಲ ಮರ, ನಾವೇನಾದ್ರು ಇವ್ರಿಗೆ ಕವರಿಗೆ ಹಾಕ್ಬೇಕಂತ ಹೇಳ್ರೆ ನಮ್ಮದು ಗೂಗಲ್ ಪೇ ನಂಬರ್ ಕೊಡ್ತೀವಿ ನಿಮ್ಗೆ. ಆ ಗೂಗಲ್ ಪೇ ನಂಬರ್ ಹಾಕಿದ್ರೆ ಸಾಕಾಕ ನಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಈಗಣೆ ಬತ್ತೆ ಗಮ್ಮತ್ತಿ ಹೇಳೋದು ಮಾರು ಬೇಜಾರು ಮಾಡ್ಕೊಂಬೇಡಿ. ನಂಗಲ್ಲಿ ಈಗ ಕಾಳವರಕ್ಕೆ ಹೋಗಿ ಸೀದಾ ಹಾಲಾಡಿ ಹೆಬ್ರಿ ಪೇತ್ರಿ ಪೇಡೂರು ಪೇತ್ರಿ ಕಲ್ಯಾಣಪುರಕ್ಕೆ ಹೋಗಿ ಹತ್ಲ ಹೋಗ್ತೀನಿ ಅಕ್ಕ. ಬತ್ತೆ ಈಗಣೆ ನಾಳೆ ಎಲ್ಲ ನಾಡ್ದು ಮದಿ ಬುಧವಾರ ಅಕ್ಕ, ಬನ್ನಿ, ಬರ್ದೇ ಇಡಬೇಡಿ. ನಮಸ್ಕಾರ. ಸರ್ವರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಮಾಜಿ ಶಾಸಕರು, ಉಡುಪಿ ಜಿಲ್ಲೆ. ಕಮಲ್ ಕಿಶೋರ್ ಹೆಗ್ಡೆ, ಕಾಂಟ್ರಾಕ್ಟರ್, ಮೊಳಹಳ್ಳಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್, ಶ್ರೀಕೃಷ್ಣ ಪೈಪ್, ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್,
ಕರ್ಕಿ ಹಟ್ಟಿಯಂಗಡಿ ಕುಂದಾಪುರ ಉಡುಪಿ ಜಿಲ್ಲೆ. ಮೊಬೈಲ್ 9480827553 9480827554. ವಿಕೆ ಶಿವರಾಮ ಶೆಟ್ಟಿ ಆಡಳಿತ ಮುಕ್ತೇಸರರು, ಶ್ರೀ ತಿರುಮಲ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ವಣ್ಸೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಕಿರಣ್ ಉಪ್ಪೂರು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಂಡ್ ಎಲ್ಬಿ ಸರ್ವೇಯರ್, ಅನಂತ ಕಾಂಪೌಂಡ್, ಕುದ್ರುಬೆಟ್ಟು, ಉಪ್ಪೂರು. ತೇಜಸ್ವಿ ಕನ್ಸ್ಟ್ರಕ್ಷನ್, ಮಂಜುಶ್ರೀ ಬಿಲ್ಡಿಂಗ್ ನಿಯರ್ ಪೆಟ್ರೋಲ್ ಬಂಕ್, NH66, ಹನುಮಂತನಗರ್, ಉಡುಪಿ ಡಿಸ್ಟ್ರಿಕ್ಟ್. ಮೊಬೈಲ್ 9845072334. ಆನಂದ ಪೂಜಾರಿ ಹಟ್ಟಿಕುದ್ರು, ರತ್ನ ನಿಲಯ, ಕೋಣಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರಂಜಿತ್ ಶೆಟ್ಟಿ, ಶೆಟ್ಟಿ ಐಸ್ ಪ್ಲಾಂಟ್, ಸಂತೆ ಮಾರ್ಕೆಟ್ ಹತ್ತಿರ, NH66, ಕುಂದಾಪುರ, ಉಡುಪಿ ಜಿಲ್ಲೆ. ನಾರಾಯಣ ನಾಯ್ಕ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ನೀಲಾವರ ಕ್ರಾಸ್, ಕುಂಜಾಲು, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಪಿ ಲಕ್ಷ್ಮಣ ಪೂಜಾರಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಮಹಾರಾಜ ಶ್ರೀ ವರಾಹಸ್ವಾಮಿ ದೇವಸ್ಥಾನ, ಮಾರಸ್ವಾಮಿ, ಮರವಂತೆ, ಉಡುಪಿ ಜಿಲ್ಲೆ. ರಮೇಶ್ ಆಚಾರ್ ಮೂಡ್ಲಕಟ್ಟೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸುಭಾಸ್ ಕಾಂಚನ್ ಮಾಜಿ ಅಧ್ಯಕ್ಷರು, ಗೆಳೆಯರ ಬಳಗ ರಿಜಿಸ್ಟರ್ಡ್, ಆನಗಳ್ಳಿ, ಕುಂದಾಪುರ, ಉಡುಪಿ ಜಿಲ್ಲೆ. ಸಜ್ಜನ್ ಶೆಟ್ಟಿ ಅಧ್ಯಕ್ಷರು, ಉಡುಪಿ ಬ್ಲಾಕ್ ಯುವ ಕಾಂಗ್ರೆಸ್, ಉಡುಪಿ. ರಮೇಶ್ ಶೆಟ್ಟಿ ವಕ್ವಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ.